ಸೊ ಇಲ್ಲಿದ್ದಾರೆ. ನಮಸ್ತೆ. ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ನಮಸ್ತೆ. ಏನ್ ಸರ್ ಹಾಸನದಲ್ಲಿ ಯಾರು ಗೆಲ್ತಾರೆ ಈ ಸಲ? ಹಾಸನಲ್ಲಿ ನಮ್ಮ CS ಪಾಟೀಲ್ ಅವರು ಹವಾ ಇದೆ. ಶ್ರೇಯಸ್ ಪಾಟೀಲ್ ಹವಾ ಇದೆ. ಸೂಪರ್ ಆಗಿದೆ. ಮಾಡ್ಬೇಕು, ದಯವಿಟ್ಟು ಕಾಂಗ್ರೆಸ್ ವೋಟ್ ಮಾಡ್ಬೇಕು. ಯಾಕೆ ಹಾಕ್ಬೇಕು ಶ್ರೇಯಸ್ ಯಾಕೆ ಪಾಟೀಲ್ ಅಂದ್ರೆ ಕಾಂಗ್ರೆಸ್ ಯಾಕೆ ಬೆಳೆಸ್ಬೇಕು ಅಂದ್ರೆ ಉದ್ದೇಶಪೂರ್ವಕವಾಗಿ ಬಿಜೆಪಿಲಿ ಇದ್ದಂತ ಎಲ್ಲಾ ವಾಯ್ದೆಗಳು ಅವರು ಮೋಸ ಮಾಡಿದ್ದಾರೆ. ಪಬ್ಲಿಕ್ಕಿಗೆ 15 ಲಕ್ಷ ರೂಪಾಯಿ ನಾವು ಹಾಕ್ತಿವಿ ಇದೆಲ್ಲ ಮಾಡಿದ್ದಾರೆ, ಬಟ್ ಏನು ಮಾಡ್ಲಿಲ್ಲ. ಮತ್ತೆ ಅವ್ರು ಯಾವುದೇ ಒಂದು ಸಹಕಾರ ಇಲ್ಲ ಜನಕ್ಕೆ. ಈ ಲೋಕಲ್ ಪಬ್ಲಿಕ್ಕಿಗಾಗ್ಲಿ, ಮಹಿಳೆಯರಿಗಾಗ್ಲಿ, ಬಡವರಿಗಾಗ್ಲಿ ಯಾವ ತರದ್ದು ಸಹಕಾರ ಇಲ್ಲ. ಅವರಿಂದ ಏನು ಅನುಕೂಲನೂ ಇಲ್ಲ. ಕಾಂಗ್ರೆಸ್ ಬಂದ್ರೆ 2,000 ರೂಪಾಯಿ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಮತ್ತೆ ಅವರ ಅಕ್ಕ ತಂಗಿಯವರು ಪ್ರತಿಯೊಂದು ತಂದೆ ತಾಯಿಗಳನ್ನ ಓಡಾಡಕ್ಕೆ ಒಂದು ಬಸ್ಸಿನ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮಸ್ತೆ. ಯಾರು ಗೆಲ್ಬೇಕು ಅನ್ಸುತ್ತೆ ಈ ಸಲ? ನಮಗೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಯಾಕೆ ಗೆಲ್ಬೇಕು? ನಮಗೆ ಎಲ್ಲದ್ರಲ್ಲೂ ಅನುಕೂಲ ಮಾಡ್ಕೊಟ್ಟಾರಲ್ಲ. ಗ್ಯಾರಂಟಿನಾ? ಗ್ಯಾರಂಟಿ. ಬಸ್ ಫ್ರೀ ಇವೆಲ್ಲ ಸಿಕ್ಕಿದ್ದಕ್ಕ ನಾವ್ ಅವ್ರಿಗೇನ್ ಹೇಳಿರ್ಲಿಲ್ಲ. ಯಾವ್ದನ್ನು ದುಡ್ಡು ಕೊಡಿ ಬಸ್ ಫ್ರೀ ಮಾಡಿ ಅಂತ ನಾವ್ ಹೇಳಿಲ್ಲ. ಅವ್ರು ಮಾಡ್ಯಾರೆ. ಒಂದ್ ರೋಡಲ್ಲಿ ಬೀದಿಲ್ ಬಿದ್ದವರಿಗೂ 2,000 ದುಡ್ಡು ಹಾಕ್ತವ್ರೆ. ಮೋದಿ ನಮಗೇನು ಮಾಡಿಲ್ಲ. ಅದಕ್ಕೆ ಕೋಪನ ಈ ಸಲ? ಕೋಪ ಅಂತ ಸಿದ್ದರಾಮಯ್ಯ ಗೆಲ್ಬೇಕು. ಹೌದು. ಏನಕ್ಕ ಈ ಸಲ? ಈ ಸತಿ ಸಿದ್ದರಾಮಯ್ಯನೇ ಬರೋದು 100% ಗ್ಯಾರಂಟಿ. ಇಲ್ಲಿ ಶ್ರೇಯಸ್ ಪಾಟೀಲ್ ಅಲ್ವಾ ನಿಂತಿರೋದು? ಇಲ್ಲ ನಾವು ಸಿದ್ದರಾಮಯ್ಯಗೆ ಓಟ್ ಹಾಕ್ತೀವಿ. ಅಲ್ಲ, ಇಲ್ಲಿ ಶ್ರೇಯಸ್ ಪಾಟೀಲ್ ಅಲ್ವಾ ನಿಂತಿರೋದು? ಅವರೇ. ಅವ್ರಿಗೇನ ಈ ಸಲ? ಯಾಕೆ ಗ್ಯಾರಂಟಿಗಳ ಅನುಕೂಲನಾ? ಗ್ಯಾರಂಟಿ ಬಡವರಿಗೆ ಅವ್ರಿಗೆ ಇವ್ರಿಗೆ ಅಂತ ಅಲ್ಲ, ಎಲ್ಲ ಪ್ರತಿಯೊಬ್ಬರಿಗೂ ಸಮೇತ ಸಿದ್ದರಾಮಯ್ಯರು ಅನುಕೂಲ ಮಾಡ್ಯಾರೆ. ಈಗ ಬಿಜೆಪಿ JDS ಒಂದಾಗಿದಾರಲ್ಲ? ಒಂದಾಗ್ಲಿ, ಅದಕ್ಕೆ ನಾವು ಮಾಡಾಗಿಲ್ಲ. ಏನ್ ಈ ಸಲ ಹಾಸನದಲ್ಲಿ ಯಾರು ಗೆಲ್ಬಹುದು ಅನ್ಸುತ್ತೆ ನಿಮ್ಗೆ? ಹಾಸನದಲ್ಲಿ JDS ಇರ್ಬೋದು. ಜನಸಂಖ್ಯೆ ಕಾಂಗ್ರೆಸ್ಗೂ ಜಾಸ್ತಿ ಇದ್ದಾರೆ. ಫೈಟ್ ಇದೆ ಈ ಸಲ. ಫೈಟ್ ಇದೆ. ಯಾರಿಗೆ ಅನುಕೂಲ ಜಾಸ್ತಿ ಅನ್ಸುತ್ತೆ? ಅನುಕೂಲ ಅಂದ್ರೆ ಗೆಲ್ಲೋದ್ರಲ್ಲಿ ಸಿದ್ದರಾಮಯ್ಯ ಗೆದ್ರೆ ಚಂದ ಇತ್ತು. ಈ ಗ್ಯಾರಂಟಿಗಳೇ ಕೈ ಹಿಡಿಯುತ್ತೆ ಅನ್ಸುತ್ತಾ ಕಾಂಗ್ರೆಸ್ಸಿಗೆ? ಗ್ಯಾರಂಟಿ ಅಂದಲ್ಲ, ಹೆಂಗ್ ಸ್ವಲ್ಪ ಪರವಾಗಿಲ್ಲ ಅಂತ ಸಿದ್ದರಾಮಯ್ಯ ಆದ್ರೆ. ಯಾರು ಗೆಲ್ಬಹುದು ಅನ್ಸುತ್ತೆ ಹಾಸನದಲ್ಲಿ? ಹಾಸನದಲ್ಲಿ JDS, ನಮಗೆ ಕಾಂಗ್ರೆಸ್ ಬರ್ಬೇಕು ಅಂತ. JDS ಆದ್ರೆ ಕಾಂಗ್ರೆಸ್ ಬರ್ಬೇಕು ಅಂತ. ಯಾಕೆ ಅಂದ್ರೆ ನಮಗೆ ಸರ್ ಅವರು ಫ್ರೀ ಮಾಡ್ಯಾರ ಅಂತಲ್ಲ, ಇವಾಗ ರೇಷನ್ ಕೊಡ್ತಿದ್ದಾರೆ ಇದಕ್ಕಿದ್ದಂಗೆ ಕಡಿಮೆ ಮಾಡಿದ್ರು. ಈ ಸಿದ್ದರಾಮಯ್ಯ ಬಂದ್ಮೇಲೆ ರೇಷನ್ ಸ್ವಲ್ಪ ಜಾಸ್ತಿ ಆಗಿದೆ ನಮಗೆ. ಹಂಗಾಗಿ ರೈತರು ಉದ್ಧಾರ ಆಗ್ಬೇಕು. ಇವತ್ತು ಯಾವುದೇ ಸರ್ಕಾರ ಬಂದು ಏನೋ ಮಾಡಕ್ಕಲ್ಲ, ನಾವು ಗೆಲ್ಬೇಕು, ತಿನ್ಬೇಕು ಅಲ್ವಾ? ಹೆಣ್ಮಕ್ಳಿಗೆ ಅನುಕೂಲ ಆಗಿದೆಯಲ್ಲ ಗ್ಯಾರಂಟಿಗಳೆಲ್ಲ. 2,000 ರೂಪಾಯಿ ಕೊಟ್ಟಿದ್ದಾರೆ. ಗಂಡಸರು ನಾವು ಓಟ್ ಹಾಕಿಲ್ಲ ಕಾಂಗ್ರೆಸ್, ನಮ್ಗೆ ಯಾಕೆ ಬಸ್ ಫ್ರೀ ಮಾಡಿಲ್ಲ? ಯಾರು ಗೆಲ್ತಾರೆ ಅನ್ಸುತ್ತೆ ನಿಮ್ಗೆ ಈ ಸಲ? ಸಿದ್ದರಾಮಯ್ಯನೇ ಗೆಲ್ಬೇಕು. ಸಿದ್ದರಾಮಯ್ಯನವರೇ? ಸಿದ್ದರಾಮಯ್ಯ ನೋಡೇ ಓಟ್ ಹಾಕೋದ ನೀವು? ಒಳ್ಳೇದ್ ಮಾಡಿದ್ದಾರೆ. ಸಿದ್ದರಾಮಯ್ಯನೇ ಗೆಲ್ಬೇಕು. ಓಕೆ. ನಿಮ್ಗೇನ್ ಅನ್ಸುತ್ತೆ ಈ ಸಲ? ಇಲ್ಲ, ಸಿದ್ದರಾಮಯ್ಯನೇ ಬರ್ಲಿ. ಯಾಕೆ? ಇಲ್ಲ, ಅವ್ರು ಹೆಲ್ಪ್ ಮಾಡ್ತಿದಾರಲ್ಲ ಅದಕ್ಕೆ. ಸೊ ಹೆಣ್ಮಕ್ಳಿಗೆಲ್ಲ ಬರ್ತಾ ಇರೋದ್ರಿಂದ ಅದಕ್ಕೆ ಸೊ ಅದನ್ನ ನೋಡೇ ಓಟ್ ಹಾಕೋದು ಈ ಸಲ. ಈಗ ದೇವೇಗೌಡರು ಓಡಾಡ್ತಾ ಇದಾರೆ ಮೊಮ್ಮಗನಿಗೆ ಗೆಲ್ಲಿಸ್ಕೊಂಡ್ ಬನ್ನಿ ಅಂತ ಹೇಳಿ. ತುಂಬಾ ಹೆಲ್ಪ್ ಮಾಡಿದ್ದಾರೆ, ಅದಕ್ಕೆ ಸಿದ್ದರಾಮಯ್ಯನೇ ಬರ್ಬೇಕು. ಕಾಂಗ್ರೆಸ್. ಕಾಂಗ್ರೆಸ್ಸೇ? ಯಾಕೆ? ಯಾಕಂದ್ರೆ ಮೊದಲಿಂದೆಲ್ಲ ಅಭಿವೃದ್ಧಿ ಆಗಿದೆ, ಗ್ಯಾರಂಟಿ ಕೊಟ್ಟಿದ್ದಾರೆ. ಮಹಿಳೆಯರಿಗೆ, ಬಡವರಿಗೆ, ಅಕ್ಕಿದಾಗ್ಲಿ, ಗೃಹಲಕ್ಷ್ಮಿದಾಗ್ಲಿ ಎಲ್ಲ ಚೆನ್ನಾಗಿದೆ. ದೇವೇಗೌಡರಿಗೆ ಓಡಾಡ್ತಾ ಇದ್ರೆ ಮೊಮ್ಮಗನಿಗೆ ಗೆಲ್ಸ್ಕೊಡಿ. ದೇವೇಗೌಡರಿಗೆ ನಮ್ಮ ಒಲವು ಇತ್ತು ಮುಂಚೆ ಎಲ್ಲ, ಆದ್ರೆ ಬಿಜೆಪಿ ಸೇರಿದ್ಮೇಲೆ ಇಲ್ಲ. ಬಿಜೆಪಿ ಸೇರಿದ್ಮೇಲೆ ಇಲ್ಲ. ಏನ್ ಸರ್ ಈ ಸಲ ಯಾರು ಗೆಲ್ಬಹುದು ಹಾಸನದಲ್ಲಿ? ಸರ್ ಹಾಸನದಲ್ಲಿ ಇದು ನಮ್ಮ ಪ್ರಜ್ವಲ್ ರೇವಣ್ಣ ಗೆಲ್ಲೋದು. ಪ್ರಜ್ವಲ್ ರೇವಣ್ಣವರೇ ಗೆಲ್ಲೋದು. ಯಾಕೆ? ಯಾಕೆಂದ್ರೆ ನಾವು ಮೋದಿ ಮುಖ ನೋಡ್ಕೊಂಡು ಆಗ್ತಿದೀವಿ. ಗ್ಯಾರಂಟಿಗಳಿಂದ ನಮಗೆಲ್ಲ ಪ್ರಯೋಜನ ಇಲ್ಲ, ನಮ್ಮನ್ನೆಲ್ಲ ಹಾಳು ಮಾಡಿದ್ದಾರೆ. ಜೊತೆಗೆ ನಮ್ಮ ಗಾಡಿಗಳಿಗೂ ಬಾಡಿಗೆಗಳಿಲ್ಲ. ನಾವು ಟ್ಯಾಕ್ಸಿನ ತಿಂಗಳಿಗೆ ಒಂದ್ 34,000 ದುಡಿಯೋದು, 5,000 ದುಡಿಯೋದು ಕಷ್ಟ ಆಗಿದೆ. ಅಷ್ಟೊಂದು ಕಡಿಮೆ ಆಮೇಲೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಹಂಗಾಗಿ ನಾವು ಮಾಡಿದ್ರೆ ಎಫೆಕ್ಟ್ ಅಂತ ಹೇಳ್ತಿದ್ರ? ಎಲ್ಲವೂ ಗ್ಯಾರಂಟಿಗಳೆಲ್ಲ ಎಫೆಕ್ಟ್. ಹಂಗಾಗಿ ಇಲ್ಲೆಲ್ಲ ಬಿಜೆಪಿಗೆ ಹಾಕೋದು, JDS ಕ್ಯಾಂಡಿಡೇಟ್ಗೆ ಹಾಕ್ತದೆ. ಓಕೆ. ಏನ್ ಸರ್ ಈ ಸಲ ಯಾರು ಗೆಲ್ಬಹುದು ಅನ್ಸುತ್ತೆ ಇಲ್ಲಿ? ಸರ್ ಇಲ್ಲಿ ನಾವು ಪ್ರಜ್ವಲ್ ರೇವಣ್ಣನೇ. ಯಾಕೆ? ಏನ್ ಕೆಲಸ ಮಾಡಿಲ್ಲ ಅಂತಾರೆ? ಕೆಲಸ ಮಾಡಿದ್ಲಿ ಏನ್? ಈಗ ಇವ್ರು ಏನ್ ಮಾಡಿದ್ದಾರೆ? ಇವ್ರು ಪುಕ್ಷಟ ಕೊಟ್ಟು ನಮ್ಮನೆ ಹಾಳು ಮಾಡಿದಾರಲ್ಲ. ಈಗ ಹೆಂಡ್ರು ಕೊಟ್ಟರು ಗಂಡದಿರ ಹತ್ರ ಕಿತ್ಕೊಂಡ್ರು. ಈಗ ನಾವು ನೋಡಿ ಹೆಣ್ಮಕ್ಳು ಕಾಂಗ್ರೆಸ್ಗೆ ಹಾಕ್ತಾರೆ. ಸರ್ ಅವ್ರು ಹಾಕ್ಲಿ ಬಿಡಿ, ಬೇಕಾದ್ರೆ ಹಾಕ್ತಾರೆ, ಅದ್ರಲ್ಲೂ ಬೇಕಾದ್ರೆ ಹಾಕ್ತಾರೆ. ಎಲ್ರು ಹಾಕಲ್ಲ, ನಮ್ಗಳ ಮನೇಲೆಲ್ಲ ಹಾಕಲ್ಲ. ನೋಡಿ ನಾವು ಇಲ್ಲಿ ಒಂದ್ ಬಾಡಿಗೆಲ್ದೆಲ್ಲ ಹಾಗೆ ನಿಂತಿದೀವಿ. ಆಮೇಲೆ ನಮಗೆ ಪ್ರಜ್ವಲ್ ರೇವಣ್ಣರು ಹೋದ್ಸತಿ ದಳದಿಂದ ಒಂದು ಸ್ಟ್ಯಾಂಡ್ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಅವರೇ ಮಾಡಿದ್ದಾರೆ. ಹಾಗಾಗಿ ದಳದ ಸರ್ಕಾರದಲ್ಲಿ ಆಗಿದ್ರು. ಆ ಋಣಕ್ಕೋಸ್ಕರ ಓಟ್ ಹಾಕಬೇಕು. ಋಣ. ಓಕೆ. ಏನ್ ಸರ್ ಈ ಸಲ? ಬಿಜೆಪಿ ಸರ್. ಯಾಕೆ ಬಿಜೆಪಿ? ಏನಕ್ಕೆ? ನಾವು ಫಸ್ಟ್ ಇಂದನು ಬಿಜೆಪಿ, ಇವಾಗ್ಲೂ ಬಿಜೆಪಿ ಒಳ್ಳೆ ಇಟ್ಕೊಡಲ್ವಾ ಈ ಸಲ? ಇಲ್ಲ ಸರ್, ಅವ್ರಿಗೂ ಒಂಥರ ಮೋದಿಸು ತಿಕ್ಕಾಟ. ಅದು ಮಾತಷ್ಟೇ ಸರ್, ಆತರ ಏನಿಲ್ಲ. ಎಲ್ಲಿ ವೇದಿಕ್ ಮೋದಿ ಅವ್ರು ಬಂದಾಗ್ಲೇನೆ ಕೈ ಕೊಡ್ಲಿಲ್ಲ, ಉಳಿದವ್ರಿಗೆಲ್ಲ ಕೈ ಕೊಟ್ರು. ಇಲ್ಲ ಸರ್, ಆತರ ಏನಿಲ್ಲ. ಪ್ರಜ್ವಲ್ ರೇವಣ್ಣ ಅವರು 100% ವಿನ್ ಆಗ್ತಾರೆ. ವಿನ್ ಆಗ್ತಾರೆ ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ. ಯಾಕೆ ಹಾಕ್ಬೇಕು ಓಟ್? ಅವರು ಅಭಿವೃದ್ಧಿ ಮಾಡಿದ್ದಾರೆ.
ಈ ಸಲ ಶ್ರೇಯಸ್ ಪಟೇಲ್ ಜೊತೆ ಫೈಟ್ ಜಾಸ್ತಿ ಆಗಲ್ವಾ? ಅದು ಯಾರು ಬೇಕಾದ್ರೆ ಫೈಟ್ ಮಾಡ್ಲಿ, ದೇಶ ಉಳಿಬೇಕಂದ್ರೆ ಬಿಜೆಪಿ ಬರಬೇಕು, ರೈತರು ಉಳಿಬೇಕಂದ್ರೆ JDS ಬರಬೇಕು. ಯಾಕಂದ್ರೆ ಬಡವ್ರ ಬಗ್ರು ನೋಡಿ, ನಾವೆಲ್ಲ ನಿಂತ್ಕೊಂಡು ಇವತ್ತು ಬಡವ್ರ ಬಗ್ರು ನಮಗೆ ತಿನ್ನೋಕ್ಕೂ ಗತಿಲ್ದಂಗೆ ಮಾಡ್ಕೊಂಡು ನಿಂತೀವಿ ನಾವು. ಯಾಕೆ? ಯಾಕಂದ್ರೆ ನೋಡಿ ಎಲ್ಲ ಕಾಂಗ್ರೆಸ್ನವರು ಫ್ರೀ ಗಾಡಿ ಮಾಡಿ, ಬಸ್ಸಿಗೆಲ್ಲ ಫ್ರೀ ಮಾಡಿ ನೋಡಿ, ಭಾನುವಾರ ಅನ್ನೋದು ನಮಗೆ ಹೆಣ್ಮಕ್ಳಿಗೆ ಅನುಕೂಲ ಆಗಿಲ್ವಾ? ಅವ್ರಿಗೆ ಅನುಕೂಲ, ನಾವು ದುಡಿಯೋ ತಾನೇ ಹೆಣ್ಮಕ್ಳಿಗೆ ಹಾಕೋದು. ಈಗ ಏನ್ ಸರ್ ಈ ಸಲ? ಸರ್ ಈ ಸತಿ ಕಾಂಗ್ರೆಸ್ ಸರ್. ನೀವು ಬರೀ ಹಾಸನ ಕೇಳ್ತಾರ, ಟೋಟಲ್ ಇಂಡಿಯಾ ಕಾಂಗ್ರೆಸ್. ಇಂಡಿಯಾನೇ ಕಾಂಗ್ರೆಸ್? ಹೌದು, 100% ಬರೆದಿಟ್ಕೊಳ್ಳಿ. 5ನೇ ತಾರೀಕು ಬಿಜೆಪಿ ಒಳ ಇಟ್ಟಿರುತ್ತಾ? ಒದ್ದೆ ಓದಿದ್ದಾನೆ ಪ್ರೀತಮ್ ಗೌಡ, ಅವ್ನು ಹಾಕೊಂಡು ಜಡಿಲಿಲ್ವ, ಅವ್ನು ನಿಂತಾಗ ಅವ್ನು ಬಿಡ್ತಾನ. ಒಳ್ಳೆ ಕಥೆ ಸರ್, ಇದ್ದೇ ಇರುತ್ತೆ ಒಳ್ಳೆಯಟು. ಅವ್ರ ಕಡೆ ಪಬ್ಲಿಕ್ ಆಗಿ ಮಾಡ್ತಾ ಇರಲ್ಲ, ಮೋದಿಗೋಸ್ಕರ ಹಾಕ್ತಾರಂತೆ. ಪಬ್ಲಿಕ್ ಆಗಿ ಮಾಡ್ತಾ ಇರಲ್ಲ ಅವ್ರು ಕ್ಯಾನ್ವಾಸು, ಹಾಕ್ಬೇಡಿ ಅಂತ. ಹಾಕ್ಬೇಡಿ ಅಂತ. ಪ್ರೀತಮ್ ಗೌಡ್ರು ನಂಬಿಕೆ ದ್ರೋಹ ಮಾಡಲ್ಲ. ವಿಜಯೇಂದ್ರಣ್ಣ ಇದಾರೆ, ಮತ್ತೆ ಮೋದಿ ಅವ್ರ ಮುಖ ನೋಡ್ಕೊಂಡು 100% ರೇವಣ್ಣನ್ ಗೆಲ್ಲಿಸ್ತಾರೆ. ಇಲ್ಲೊಬ್ರು ಬಂದ್ರೆ ನಮಸ್ತೆ ಸರ್. ನಮಸ್ತೆ. ಏನ್ ಸರ್ ಈ ಸಲ ಯಾರು ಗೆಲ್ಬಹುದು ಅನ್ಸುತ್ತೆ? ರೇವಣ್ಣ, ಪ್ರಜ್ವಲ್ ರೇವಣ್ಣ. ಯಾಕೆ? ನರೇಂದ್ರ ಮೋದಿಗೋಸ್ಕರ. ಎಲ್ಲಿ ಬಿಜೆಪಿನೇ ಒಳ ಇಟ್ಕೊಂಡು? ಬಿಜೆಪಿ ಒಳ್ಳೆ ಯಾವನ್ ಹೇಳ್ದನು ಬಿಜೆಪಿ ನೆಲ ಕಚ್ಚುತ್ತೆ ಅಂತ? ಅವ್ರು ಕಚ್ಚುತ್ತಾರೆ ನೋಡಿ, ಬರ್ತಾರೆ, ಗೆಲ್ಲದೆ ಅವರು. ಯಾರು? ಪ್ರಜ್ವಲ್ ರೇವಣ್ಣ. ಮೋದಿಗೋಸ್ಕರ ಅವ್ರಿಗೆ ಓಟ್ ಮೋದಿಗೋಸ್ಕರ. ಎಲ್ಲ ಮೋದಿಗೋಸ್ಕರ ಅವ್ರಿಗೆ ಓಟ್ ಹಾಕಿ. ಈ ಪ್ರೀತಮ್ ಗೌಡ್ರು ಹಾಕ್ಬೇಡಿ ಅಂದ್ರೆ? ಹಾಕ್ಬೇಡ ಅಂದ್ರೆ ಅವ್ರ ಮಾತು ಕೇಳಲ್ಲ, ನಾವು ಮೋದಿ ನೋಡ್ತೀವಿ. ಕೇಳಲ್ಲ ಅವ್ರ ಆಚಾರ ಹೇಳಲ್ಲ. ಸರ್ ಹೇಳಕ್ಕೆ NDA ಅಂದ್ರೇನು? ನರೇಂದ್ರ ಮೋದಿ ದೇವೇಗೌಡರು. NDA ನರೇಂದ್ರ ಮೋದಿ ದೇವೇಗೌಡರು ಅವರಿಂದನೇ ಸರ್ಕಾರ. ಈಗ ದೇವೇಗೌಡರು ಅರ್ಥ ಮಾಡ್ಕೊಂಡ್ರು, ಈ ದೇಶ ಉಳಿಬೇಕು ಅಂತ ಹೇಳಿದ್ರೆ ನಾನು ಮೋದಿ ಅವ್ರ ಜೊತೆ ಮರ್ಜಿ ಆಗ್ಬೇಕು, ದೇಶ ಉಳಿಬೇಕು, ರೈತರು ಉಳಿಬೇಕು, ಬಡವರು ಉಳಿಬೇಕು, ಬಡವರಿಗೆ ಸೋರ್ ಸಿಗ್ಬೇಕು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಂಡ್ರು. ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವು ಬಡವರಿಗೋಸ್ಕರ ಗ್ಯಾರಂಟಿ ಮಾಡಿದ್ರಲ್ಲ ಸರ್, ಕೊಟ್ರು. ಗಂಡ ಹೆಂಡತಿ ಮಕ್ಳು ಹೊಡೆದಾಡಕ್ ಮಾಡಿದ್ರು, 2,000 ಕೊಟ್ರು. ಈಗ ನಡೀತಾರೆ ಅದು 2,000 ಕೊಟ್ರು. ಅನುಕೂಲ ಹೆಂಗಸರಿಗೆ ಆಗತ್ತೋ, ಗಂಡ ಹೆಂಡತಿ ಹೊಡೆದಾಡೋದು ಆಗ್ತಾ ಇದೆ. ನಾವು ಕಣ್ಣಲ್ಲಿ ನೋಡಿದೀವಿ, ನಾವು ಪಂಚಾಯತಿ ಮಾಡಿದೀವಿ. ಬಿಡ ಅವ್ರ ದುಡ್ಡು ಏನೋ ಬಂದಿದೆ, ನೀನ್ ಯಾಕೆ ಹೋಗ್ತೀಯ, ನಾವು ಪಂಚಾಯತಿ ಮಾಡಿದೀವಿ. ಹಾಸನದಲ್ಲಿ ಯಾರು ಗೆಲ್ತಾರೆ ಅನ್ಸುತ್ತೆ ಈ ಸಲ? ಹಾಸನದಲ್ಲಿ ಯಾರು ಗೆಲ್ತಾರೆ ಅಂದ್ರೆ ಬಿಜೆಪಿ ಬರುತ್ತೆ ಅಂತ ಅನ್ಸುತ್ತೆ. ಬಿಜೆಪಿ ಬರುತ್ತೆ ಅಂತ. ಈಗ ಬಿಜೆಪಿ JDS ಒಂದಾಗ್ಬಿಟ್ಟಿದಾರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು ಬಿಜೆಪಿ ಬರುತ್ತೆ ಅಂತ. ಸೊ ಈಗ ಹೆಣ್ಮಕ್ಳಿಗೆಲ್ಲ ಗ್ಯಾರಂಟಿ ಅನುಕೂಲ ಆಗ್ಬಿಟ್ಟಿದೆ, ಕಾಂಗ್ರೆಸ್ಸಿಗೆ ಲಾಭ ಅಂತಾರೆ. ಆ ತರ ಏನಿಲ್ಲ, ಅದು ಲಾಭನೇ ಇದು ಲಾಭನೇ ಅಂತ ಏನಿಲ್ಲ, ಬರುತ್ತೆ ಒಟ್ನಲ್ಲಿ. ಬರುತ್ತೆ, ಬಿಜೆಪಿ ಬರುತ್ತೆ ಅಂತ. ನೀವ್ ಏನ್ ನೋಡಿ ಓಟ್ ಹಾಕೋರಿ ಈ ಸಲ? ಏನು? ಮೋದಿ ನೋಡಿ ಓಟ್ ಹಾಕ್ತಿವಿ. ಬಟ್ ಇಲ್ಲಿ ಪ್ರೀತಮ್ ಅವರು ಎಲ್ಲಿ ಕರೆಕ್ಟ್ ಆಗಿ ಕೆಲಸ ಮಾಡಿಸಿದಾರೆ ಹಾಸನದಲ್ಲಿ. ಪ್ರೀತಮ್ ಗೌಡ್ರು ಚೆನ್ನಾಗಿ ಕೆಲಸ ಮಾಡಿಸಿದ್ದಾರೆ. ಬಿಜೆಪಿ ವೋಟರ್ಸ್ JDS ಗೆ ಹಾಕ್ತಾರಾ? ಖಂಡಿತ ಬರುತ್ತೆ. ಈ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದಿಲ್ಲ, ಅದು ಕಾಂಗ್ರೆಸ್ ಆಗಲ್ವಾ? ಕಾಂಗ್ರೆಸ್ ಬರಲ್ಲ ಸರ್. ಅಲ್ಲ, ಅವ್ರಿಗೆ ಲಾಭ ಆಗಲ್ವಾ ಗ್ಯಾರಂಟಿಗಳೆಲ್ಲ? ಹೆಣ್ಮಕ್ಳು ಓಟ್ ಹಾಕಲ್ವಾ? ನೋಡುವಾಗ ಹೆಣ್ಮಕ್ಳು ಏನ್ ಮಾಡ್ತಾರೋ ಗೊತ್ತಿಲ್ಲ ಅವ್ರದ್ದು. ಬಿಜೆಪಿ ವೋಟರ್ಸ್ ಗಳು ಹೋಗ್ತಾರಾ JDS? ಅಲ್ಲ, ಬಿಜೆಪಿ ವೋಟರ್ಸ್ JDS ಗೆ ಹಾಕ್ತಾರಾ? ಹಾಕ್ತಾರ ಅನ್ಸುತ್ತಾ? ನಮ್ಮ ಲಿಂಗಾಯತ್ ಸೋಟ್ ಅಂತ ಎಲ್ಲ ಫುಲ್ಲು ಬಿಜೆಪಿನೇ. ಲಿಂಗಾಯತ್ ಸೋಟ್ ಬಿಜೆಪಿ ಪೂರ್ತಿ. ಸರ್ ನಮಸ್ತೆ. ಏನ್ ಸರ್ ಹಾಸನದಲ್ಲಿ ಯಾರನ್ನ ಗೆಲ್ಲಿಸ್ಬೇಕಂತಿದ್ರಿ ಈ ಸಲ? ಯಾರು ಪುಟ್ಟವ್ರ ಮೊಮ್ಮಗ್ ಬರ್ಬೇಕು ಅಂತಾರೆ, ಎಲ್ಲ ಅವರೇ ಬರ್ಬೇಕಲ್ಲ ಅಂತ ಬರ್ಬೇಕು ಅಂತ ಹೇಳ್ತಾರೆ. ಯಾರಿಗೆದ್ರ ಅನುಕೂಲ? ಕಾಂಗ್ರೆಸ್ ಬಂದ್ರೆ ಒಳ್ಳೇದು, ಎಲ್ಲ ಹೆಲ್ಪ್ ಮಾಡ್ತೈತೆ. ಅವ್ರು ಬಿಜೆಪಿ ಮತ್ತೆ ಏನ್ ಮಾಡ್ಯಾರ, ಇಲ್ಲಿ 15 ಲಕ್ಷ ಹಾಕ್ತೀನಿ ಅಂದ್ರೆ ಅಂತದ್ದು ಹಾಕಿಲ್ಲ. ಇಲ್ಲೆಲ್ಲ ಬಂದು ಲಾಕ್ ಡೌನ್ ಮಾಡ್ತಾರೆ, ಕಾಯಿಲೆ ಕೊರೋನಾ ಅಂತಾರೆ, ಚೆನ್ನಾಗಿದ್ದಂತ ಹಾಸ್ಪಿಟಲ್ ಹೊರಸ್ತಾರೆ. ಇದೇ ಅವ್ರು ಬಿಜೆಪಿ ಹಾಕ್ಬೇಕಾ? ಕಾಂಗ್ರೆಸ್ ಬೆಳೆಸಿ ಗ್ಯಾರಂಟಿಗಳಿಂದ ಅನುಕೂಲ ಆಗಿದೆ, ಅನುಕೂಲ ಇದಲ್ಲ. ಬಸ್ ಚಾರ್ಜ್ ಕೊಟ್ಟಾರೆ, ಬಸ್ ಚಾರ್ಜ್ ಫ್ರೀ. ಗಂಡ್ ಮಕ್ಳಿಗೆ ಹೆಣ್ಮಕ್ಳಿಗಲ್ವಾ? ಹೆಣ್ಮಕ್ಳಿಗೆ ಅಲ್ಲಿ ಅವ್ರಿಗೆ ತಾನೇ ನಾವು ಕುಡಿತೀವಿ, ಮನೆಯವರಿಗೆ ತಾನೇ ಸಿಗೋದು. ಸೊ ಅದು ಖುಷಿ ಇದೆ ಗಂಡ್ ಮಕ್ಳಿಗೆ ಖುಷಿ ಇದೆ, ಒಂದ್ ಸಂಸಾರ ನಡೆಯುತ್ತಲ್ಲ ಖುಷಿಯಾಗಿ. ಸರ್ ನಮಸ್ತೆ. ಏನ್ ಸರ್ ಈ ಸಲ ಎಲೆಕ್ಷನ್ ಅಲ್ಲಿ? ಈ ಸತಿ 100ಕ್ಕೆ 99 ಭಾಗ ಕಾಂಗ್ರೆಸ್ ಅಂತ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ಗೆ ನಮ್ಮ ಮತ. ಯಾಕೆ ಕಾಂಗ್ರೆಸ್ಗೆ ಬರ್ಬೋದು ಈ ಸಲ? ಒಳ್ಳೆ ಕಾರ್ಯ ಮಾಡ್ತಾ ಇದಾರೆ, ನುಡಿದಂತೆ ನಡೆದಿದ್ದಾರೆ. ಒಳ್ಳೆ ಮುಖ್ಯಮಂತ್ರಿ ಅವ್ರದ್ದು DK ಶಿವಕುಮಾರ್ ನೇತೃತ್ವದಲ್ಲಿ ಇಬ್ರು ಜಂಟಿಯಾಗಿ ಸೇರಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದಾರೆ. ಜನಕ್ಕೂ ಅನುಕೂಲ ಮಾಡಿದ್ದಾರೆ, ಮುಂದಕ್ಕೂ ಮಾಡ್ತಾರಂತ ಭರವಸೆ ಇದೆ, ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮ ಮತ ಶ್ರೇಯಸ್ ಪಟೇಲ್ಗೆನೆ. ಓಕೆ, ಗ್ಯಾರಂಟಿಗಳ ಅನುಕೂಲ ಇದು. ಗ್ಯಾರಂಟಿಗಳ ಅನುಕೂಲ ಮತ್ತು ವೈಯಕ್ತಿಕವಾಗಿ ನನ್ನ ಮತ ಶ್ರೇಯಸ್ ಪಟೇಲ್ಗೆ. ಯಾಕೆ ಪ್ರಜ್ವಲ್ ಮಾಡಿದ್ದಾರೆ, ಇವ್ರಿಗೂ ಹೊಸಬ್ರು, ಇವ್ರಿಗೂ ಒಂದು ಅವಕಾಶ ಕೊಡೋಣ. ನಮಸ್ತೆ ಯಜಮಾನ್ರೆ. ಏನ್ ಈ ಸಲ ಹಾಸನದಲ್ಲಿ? ಕಾಂಗ್ರೆಸ್. ಯಾಕೆ? ನಮಗೆ ಕಾಂಗ್ರೆಸ್ ಬೇಕು. ಕಾಂಗ್ರೆಸ್ ಬೇಕು. ಕಾಂಗ್ರೆಸ್ ಫಿಕ್ಸ್. ಫಿಕ್ಸು 100ಕ್ಕೆ 100. ಸರಿ ಆಯ್ತು, ಮುಂದೆ ಹೋಗೋಣ. ಇನ್ನೊಂದಿಷ್ಟು ಜನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ಹಾಸನದಲ್ಲಿ ಯಾರು ಗೆಲ್ತಾರೆ ಅನ್ಸುತ್ತೆ?
ಯಾರು ಗೆದ್ರೆ ಒಳ್ಳೇದು? ಸರ್ ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ಕಾಂಗ್ರೆಸ್ ಬಂದ್ರೆ ಯಾಕೆ ಕಷ್ಟ ಆಗಲ್ವಾ ಈ ಸಲ? ಏನಿಲ್ಲ, ಬಿಜೆಪಿ ಜೆಡಿಎಸ್ ಒಂದಾಗಿರೋದು? ಇಲ್ಲ ಸರ್, ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ಯಾರು ಗೆಲ್ತಾರೆ ಈ ಸಲ? ಯಾರು ಗೆದ್ರೆ ಒಳ್ಳೇದು? ಕುಮಾರಣ್ಣ ಕುಮಾರಣ್ಣ. ಯಾಕೆ? ಗೆಲ್ಬೇಕಲ್ಲ. ಏನು ಮಾಡಿಲ್ಲ ಅಂತಾರೆ. ಏನು ಮಾಡಿದ್ರೆ ಈ ಸಲ ಮಾಡ್ತಾರೆ. ಈ ಸಲ ಮಾಡ್ತಾರ, ಬಟ್ ಗ್ಯಾರಂಟಿ ಮುಂದೆ ಬಹಳ ಕಷ್ಟ ಅಂತಾರೆ. ಕಷ್ಟ ಇಲ್ಲ, ಎಂತದೂ ಇಲ್ಲ. ಓಕೆ, ಏನ್ ಯಜಮಾನ್ರೆ ಈ ಸಲ ಯಾರು ಗೆಲ್ಲೋದು? ಕುಮಾರಸ್ವಾಮಿ ಗೆಲ್ಲೋದು. ಯಾಕೆ ಈ ಸಲ ಗ್ಯಾರಂಟಿ ವಿಚಾರದಲ್ಲಿ ಸಿದ್ದರಾಮಯ್ಯ ಜೋರಾಗಿದ್ದಾರೆ? ಗ್ಯಾರಂಟಿ ಇರ್ಲಿ ಎಲ್ಲರೂ ಗೆಲ್ಲೋದು ಗೊತ್ತಾಗುತ್ತೆ, ಮಕ್ಕಳ ಗೊತ್ತಾಗುತ್ತೆ. ಹೌದು, ಅವರು ಸ್ವಲ್ಪ ರೈತರ ಬಗ್ಗೆ ಗೊತ್ತವರಿಗೆ. ಜೆಡಿಎಸ್ ಜಾಸ್ತಿ ಒಲು ಅಂತೀರಾ?